ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್. ಸುದೀಪ್ ಬರ್ತ್ಡೇಗೆ ಪ್ರೋಮೋ ಗಿಫ್ಟ್. ಸ್ವರ್ಗದಲ್ಲಿರ್ಬೇಕಾದವರು ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ. ನಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋ ನಡೆಸಿಕೊಡೋದು ಪಕ್ಕಾ ಆಗಿದೆ. ಸೆಪ್ಟೆಂಬರ್ 2ರಂದು ಸುದೀಪ್ ಹುಟ್ಟುಹಬ್ಬ ದಿನ ಬಿಗ್ ಬಾಸ್ನಿಂದ ದೊಡ್ಡದಾದಂತಹ ಘೋಷಣೆ ಆಗಲಿದೆ ಅಂತ ಕೂಡ ತಿಳಿದು ಬಂದಿದೆ. ಇನ್ನು ಈ ಬಾರಿಯ ಕಿಚ್ಚನ ಹುಟ್ಟುಹಬ್ಬದಂದೇ ಅಭಿಮಾನಿಗಳಿಗೆ ಕೂಡ ಡಬಲ್ ಧಮಾಕ ಸಿಗಲಿದೆ. ಹೀಗಾಗಿ ಬಿಗ್ ಬಾಸ್ ಬಗ್ಗೆ ಏನ್ ಅಪ್ಡೇಟ್ ಸಿಗಬಹುದು ಅಂತ ಎಲ್ಲರಲ್ಲೂ ಸಹ ಕುತೂಹಲ ಕೂಡ ಹೆಚ್ಚಾಗಿದೆ. ಬಿಗ್ ಬಾಸ್ ಸೀಸನ್ 11 ಸುದೀಪ್ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಲ್ಲದೆ ಮುಂದಿನ ಸೀಸನ್ ನಿಂದ ನಿರೂಪಣೆ ಮಾಡಲ್ಲ ಅಂತ ಕೂಡ ಶಾಕ್ ಕೊಟ್ಟಿದ್ರು. ಇದು ಸುದೀಪ್ ಹಾಗೆ ಬಿಗ್ ಬಾಸ್ ಫ್ಯಾನ್ಸ್ಗೆ ಆಘಾತವನ್ನೇ ನೀಡಿತ್ತು. ಆದ್ರೆ ಸುದೀಪ್ ಅವರ ಅಸಮಾಧಾನಗಳನ್ನ ನಿವಾರಣೆ ಮಾಡಿ ಮತ್ತೆ ಅವರನ್ನ ಬಿಗ್ ಬಾಸ್ಗೆ ಕರೆತರುವಲ್ಲಿ ಆಯೋಜಕರು ಕೂಡ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇನ್ನು 4 ಸೀಸನ್ಗಳವರೆಗೂ ಸಹ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸಿಕೊಡೋದು ಕೂಡ ಪಕ್ಕಾ ಆಗಿದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅವಧಿಯಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ. ಇದೇ ತಿಂಗಳಲ್ಲಿ ಕಿಚ್ಚನ ಹುಟ್ಟುಹಬ್ಬ ಕೂಡ ಇದೆ. ಹೀಗಾಗಿ ಈ ಬಾರಿ ಹೊಸತನದೊಂದಿಗೆ ಬಿಗ್ ಬಾಸ್ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಇತ್ತೀಚೆಗೆ ಬಿಗ್ ಬಾಸ್ ಹೊಸ ಲೋಗೋ ರಿವೀಲ್ ಮಾಡಿದಂತಹ ವಾಹಿನಿ ಬೇರೆ ಯಾವುದೇ ರೀತಿಯ ಅಪ್ಡೇಟ್ ಅನ್ನ ನೀಡಿಲ್ಲ. ಸುದೀಪ್ ಹುಟ್ಟುಹಬ್ಬದಂದೇ ಬಿಗ್ ಬಾಸ್ ನಿಂದ ಒಂದು ದೊಡ್ಡ ಘೋಷಣೆ ಹೊರಬೀಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಆರಂಭದ ದಿನಾಂಕವೂ ಸಹ ಅದೇ ದಿನ ಘೋಷಣೆ ಆಗಲಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ವರದಿಗಳ ಪ್ರಕಾರ ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಕೂಡ ನಡೆಯಲಿದ್ದು 29ರಿಂದಲೇ ಸ್ಪರ್ಧಿಗಳ ಅಸಲಿ ಆಟ ಕೂಡ ಶುರುವಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಯಾವೆಲ್ಲ ಸ್ಪರ್ಧಿಗಳು ಈ ಸೀಸನ್ ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಇದಕ್ಕೆ ಪ್ರೋಮೋದಲ್ಲಿ ಉತ್ತರ ಸಿಗುತ್ತಾ ಅನ್ನೋದನ್ನ ಇನ್ನು ಕಾದು ನೋಡೋಣ. ಸುದೀಪ್ ಅವರು ಬೇರೆ ಭಾಷೆಯ ಬಿಗ್ ಬಾಸ್ ಕಾರ್ಯಕ್ರಮಗಳಿಗೆ ಕೊಡುವಂತಹ ಆದ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಅಂತ ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಇದೇ ಕಾರಣಕ್ಕೆ ಈ ಸೀಸನ್ ನಲ್ಲಿ ಕನ್ನಡಕ್ಕೆ ವಿಶೇಷವಾದಂತಹ ಸ್ಥಾನವನ್ನ ನೀಡಲಾಗಿದೆ. ಬಿಗ್ ಬಾಸ್ ಮನೆ ಕೂಡ ವಿಭಿನ್ನವಾಗಿರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಎಲ್ಲಾ ಪ್ರಶ್ನೆಗಳಿಗೂ ಕಿಚ್ಚ ಹುಟ್ಟುಹಬ್ಬದ ದಿನವೇ ಉತ್ತರ ಸಿಗಬಹುದು ಅನ್ನೋ ಕುತೂಹಲ ಕೂಡ ಉಂಟಾಗಿದೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.